Happy morning, students. Welcome back you for my session, income tax class. Today, I am studying income from other sources chapter, and you may understand completely what is income from other sources and how to solve the problems in income from other sources chapter clearly. So previous class ಅಲ್ಲಿ ನಾವೆಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನ ಏನು ಅಂತ ನಾವೆಲ್ಲ ನೋಡಿದ್ವಿ. ಸೊ ನೋಡಿದಾದ್ಮೇಲೆ ನಾವು ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಒಂದು ಎಕ್ಸಾಮ್ ಪ್ರಾಬ್ಲಮ್ಸ್ ಅನ್ನ ಈ ಸೆಷನ್ ಅಲ್ಲಿ ಮಾಡ್ತೀನಿ. ಸಂಪೂರ್ಣವಾಗಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಈ ಕ್ಲಾಸ್ ಅಲ್ಲಿ ನಮಗೆ ತಿಳಿದು ಬರುತ್ತೆ. ಈಗ ನಮಗೆ ಪ್ರಾಬ್ಲಮ್ ನಮ್ಮ ಕಣ್ಮುಂದೆ ಈ ತರ ಇದೆ. ಈ ಪ್ರಾಬ್ಲಮ್ ನಾವು ಓದೋಣ. From the following particulars of Mr. Shiva, compute income from other sources for the assessment year 2019-20. First point, dividends from an Indian tea company for 50,000 rupees. 60% of the company's income is agricultural income. Director's fee received from an Indian company 33,000 rupees. Interest on fixed deposits in a cooperative society 42,500 gross. Interest on fixed deposits in a cooperative bank 53,000 rupees gross. Dividends from a cooperative bank 15,000 rupees gross. Dividends from a textile company registered in England 16,000 rupees. Net winning from lottery 24,290 rupees. Agriculture income, land situated in Sri Lanka 80,000 rupees. Honorarium for delivering lecturers in different management institutes 18,000 rupees. Mr. Shiva claims the following deductions. A. Convenience expenses incurred for delivering lectures 3,000 rupees. Lottery ticket purchased 700 rupees. Bank charges for collecting dividend from textile company in England 800 rupees. Bank charges for collecting dividends from Indian tea company 500 rupees. So this is the problem what they given in the exam. So ಈ ಪ್ರಾಬ್ಲಮ್ನ ನಾವು ಈಗ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಹೆಡ್ಡಿಂಗ್ ಈ ತರ ತಗೋಬೇಕು, ಎಲ್ಲಾ ಪ್ರಾಬ್ಲಮ್ಸ್ಗೂ ಈ ತರ ಹೆಡ್ಡಿಂಗ್ಸ್ ತಗೋಬೇಕು. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, assessee Shiva. Residential status will be resident. Previous year 2018-19, assessment year 2019-20. This is the format. So after taking format ತಗೊಂಡಾದ್ಮೇಲೆ ನೋಡಿ ನಾವು ಒನ್ ಬೈ ಒನ್ ಪಾಯಿಂಟ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನಮಗೆ ಡಿವಿಡೆಂಡ್ ಫ್ರಮ್ ಅನ್ ಇಂಡಿಯನ್ ಕಂಪನಿ ಎಕ್ಸಮ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34 ಅಲ್ಲಿ ನಮಗೆ ಎಕ್ಸಮ್ಟ್ ಆಗುತ್ತೆ ಅದು. ಸೊ ಹಾಗಾಗಿ ಅದನ್ನ ನಾವು ಎಕ್ಸಮ್ಟ್ ಮಾಡ್ಬೇಕು. ಅಂಡರ್ ಸೆಕ್ಷನ್ 10 ಅಲ್ಲಿ ಎಕ್ಸಮ್ಟೆಡ್ ಇನ್ಕಮ್ಸ್ ಅಲ್ಲಿ ಸೇರಿಸ್ಕೋತೀವಿ ಇದನ್ನ. ಸೊ ನೆಕ್ಸ್ಟ್ ಪಾಯಿಂಟ್, director's fees received from an Indian coffee company. So 33,000 rupees ಇದೆ, fully taxable. You have to take taxable column ಅಲ್ಲಿ ತಗೋಬೇಕಾಗತ್ತೆ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಡೆಪಾಸಿಟೆಡ್ ಇನ್ ಎ ಕೋಆಪರೇಟಿವ್ ಸೊಸೈಟಿ. ಕೋಆಪರೇಟಿವ್ ಸೊಸೈಟಿಯಿಂದ ಬಂದಿರುವಂತ ಇಂಟ್ರೆಸ್ಟ್ ದಟ್ ಶುಡ್ ಬಿ ಟ್ಯಾಕ್ಸಬಲ್ 42,500. ಸೊ ದಟ್ ಈಸ್ ಇಂಪಾರ್ಟೆಂಟ್. ಯಾವ್ಯಾವ್ದು ಕೋಆಪರೇಟಿವ್ ಸೊಸೈಟಿಯಲ್ಲೆಲ್ಲ ಬರ್ತವೆ ಅದನ್ನ ನೋಡ್ಕೊಂಡು ಟ್ಯಾಕ್ಸಬಲ್ ಮಾಡಬೇಕಾಗತ್ತೆ. ಎಕ್ಸಮ್ಟ್ ಯಾವುದು, ಟ್ಯಾಕ್ಸಬಲ್ ಯಾವುದು ಅಂತ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಸೊ ಅದು ಸ್ವಲ್ಪ ಗಮನದಲ್ಲಿರಲಿ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಡೆಪಾಸಿಟೆಡ್ ಇನ್ ಎ ಕೋಆಪರೇಟಿವ್ ಬ್ಯಾಂಕ್. ಸೊ ದಿಸ್ ಈಸ್ ಆಲ್ಸೋ ಟ್ಯಾಕ್ಸಬಲ್. ಸೊ 53,500 ಅಂಡರ್ ದ ಹೆಡ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಬ್ಯಾಂಕ್. ಕೋಆಪರೇಟಿವ್ ಬ್ಯಾಂಕ್ ನೋಡಿ ವಿದ್ಯಾರ್ಥಿಗಳೇ, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಆದ್ರೆ ಎಕ್ಸಮ್ಟ್ ಆಗುತ್ತೆ. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಬ್ಯಾಂಕ್ ಆದ್ರೆ ನೀಡ್ ನಾಟ್ ಟು ಎಕ್ಸಮ್ಟ್, ದಟ್ ಶುಡ್ ಬಿ ಟ್ಯಾಕ್ಸಬಲ್. ಆಬ್ವಿಯಸ್ಲಿ 100% taxable ಆಗುತ್ತೆ. So far 15,000 rupees must be taken to consider as a taxable income, please. Next, sixth point, dividend from a textile company registered in England. So this is also ಅಷ್ಟೇ ನಮಗೆ taxable income 16,000 rupees ತಗೋಬೇಕಾಗತ್ತೆ. So next point, winning from lottery. So ಪ್ರಾಬ್ಲಮ್ ಅಲ್ಲಿ ನಮಗೆ ನೆಟ್ ಅಂತ ಕೊಟ್ಟಿದ್ದ 24,290, but we need gross income. So that should be TDS ಆಗಿತ್ತು ಅಂತ. TDS ಎಷ್ಟಾಗಿರುತ್ತೆ? ಕ್ಯಾಶುವಲ್ ಇನ್ಕಮ್ 30% ಆಗಿರುತ್ತೆ. ಆ 30% ಮತ್ತೆ ಅಗೇನ್ ಆಡ್ ಬ್ಯಾಕ್ ಮಾಡಿ 24,290 ಇಂಟು 100 ಡಿವೈಡ್ ಬೈ 70 ಮಾಡಿದ್ರೆ 34,000 rupees will come. That is gross income taxable in the under the head of other source. So 34,000 rupees ಟ್ಯಾಕ್ಸ್ ಮಾಡಿದ್ವಿ. ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಶ್ರೀಲಂಕಾ.
ಸೊ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಆದ್ರೆ ಎಕ್ಸೆಂಪ್ಟೆಡ್, ಬಟ್ ಔಟ್ಸೈಡ್ ದ ಇಂಡಿಯಾ ಇನ್ಕಮ್ ಆದ್ರೆ ಟ್ಯಾಕ್ಸಬಲ್, ಕಂಪ್ಲೀಟ್ಲಿ ಟ್ಯಾಕ್ಸ್ ಮಾಡಬೇಕಾಗತ್ತೆ. ದಟ್ ಶುಡ್ ಬಿ ಟ್ಯಾಕ್ಸಬಲ್ ಮಾಡಿದೀನಿ. ನೆಕ್ಸ್ಟ್, ಹಾನೋರೋರಿಯಂ ಫಾರ್ ಡೆಲಿವರಿಂಗ್ ಲೆಕ್ಚರರ್ಸ್ ಇನ್ ಡಿಫ್ರೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಅಂತ ಹೇಳಿದ್ರೆ ಬೇರೆ ಬೇರೆ ಇದೆ. ಒಂದೇ ಕಾಲೇಜಲ್ಲಿ ಲೆಕ್ಚರಿಂಗ್ ಕೊಟ್ಟು ಡೆಲಿವರಿ ಕೊಟ್ಟು ಅವನೇನಾದ್ರೂ ಅದಕ್ಕೆ ಫೀಸ್ ಅಥವಾ ಅಮೌಂಟ್ ರಿಸೀವ್ ಮಾಡ್ಕೋತಾ ಇದ್ರೆ ದಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಆಫ್ ಸ್ಯಾಲರಿಯಲ್ಲಿ ಟ್ಯಾಕ್ಸ್ ಆಗುತ್ತೆ. ಬಟ್ ಇದು ಡಿಫ್ರೆಂಟ್ ಅಲ್ಲಿ ಮಾಡಿದಾಗ ಹಾನೋರೋರಿಯಂ ರಿಸೀವ್ ಮಾಡ್ಕೊಂಡಾಗ ದಟ್ ಶುಡ್ ಬಿ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಆಫ್ ಅದರ್ ಸೋರ್ಸಸ್ ಅಲ್ಲಿ ಆಗುತ್ತೆ. ಇದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಸೊ ನಮಗೆ ಇದೆಲ್ಲ ಟೋಟಲ್ ಮಾಡಿ ಲಾಸ್ಟ್ ಕಾಲಮ್ ಎಲ್ಲ ಟೋಟಲ್ ಮಾಡಿದ್ರೆ ಗ್ರಾಸ್ ಇನ್ಕಮ್ ಬರುತ್ತೆ. ಸೊ ಗ್ರಾಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬರುತ್ತೆ 2,92,700. ಸೊ ಈಗ ವಿ ಹ್ಯಾವ್ ಟು ಗಿವ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಸೈಡ್ ಅಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಬರುತ್ತೆ. ಸೊ ಏನೆಲ್ಲ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಅರ್ನಿಂಗ್ ದೀಸ್ ಇನ್ಕಮ್ಸ್. ಸೊ ಈ ಇನ್ಕಮ್ ಗಳನ್ನ ಅರ್ನ್ ಮಾಡೋದಕ್ಕೆ ಏನೆಲ್ಲ ಎಕ್ಸ್ಪೆನ್ಸಸ್ ಆಗಿತ್ತು. ಕನ್ವೇಯನ್ಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಡೆಲಿವರಿಂಗ್ ಲೆಕ್ಚರರ್ ಅಂದ್ರೆ ಡಿಫ್ರೆಂಟ್ ಇನ್ಸ್ಟಿಟ್ಯೂಟ್ಗೆಲ್ಲ ಹೋಗಿ ಅವನು ಲೆಕ್ಚರ್ ಕೊಡಬೇಕಾದ್ರೆ ಅವನಿಗೆ ಕನ್ವೇಯನ್ಸ್ ಅಂದ್ರೆ ಟ್ರಾವೆಲಿಂಗು ಇನ್ನೊಂದು ಮತ್ತೊಂದು ಅವನ ಅನುಕೂಲಕ್ಕಾಗಿರುವ ಖರ್ಚುಗಳು 3,000 rupees ಇದೆ. ಸೊ ದಟ್ ಈಸ್ ಅಲೋಯಬಲ್, ಕಂಪ್ಲೀಟ್ಲಿ ಅಲೋಯಬಲ್ ಎಕ್ಸ್ಪೆನ್ಸಸ್. ಅಂಡ್ ಬ್ಯಾಂಕ್ ಚಾರ್ಜಸ್ ಏನಾಗಿರುತ್ತೆ ಅಂದ್ರೆ ಕಲೆಕ್ಟಿಂಗ್ ದ ಡಿವಿಡೆಂಡ್ಸ್ ಫ್ರಮ್ ಟೆಕ್ಸ್ಟೈಲ್ ಕಂಪನಿ ಇಂಗ್ಲೆಂಡ್ ಇಂದ ಡಿವಿಡೆಂಡ್ ಬಂತಲ್ಲ, ದಟ್ ಶುಡ್ ಬಿ ಟ್ಯಾಕ್ಸಬಲ್ ಮಾಡಿದ್ರೆ ನೋಡಿ, ನಾವು ಟ್ಯಾಕ್ಸ್ ಮಾಡಿದ್ದೀವಲ್ಲ. ಸೊ ಹಾಗಾಗಿ ಅದನ್ನು ನಾವು ಈಗೇನ್ ಮಾಡ್ತೀವಿ, ಅಲೋಯಬಲ್ ಎಕ್ಸ್ಪೆನ್ಸಸ್ ಅಂತ ಮಾಡ್ತೀವಿ. ಸೊ ಈ ಎರಡು ಎಕ್ಸ್ಪೆನ್ಸಸ್ ನಾವು ಅಂಡರ್ ಸೆಕ್ಷನ್ 57 ಅಲ್ಲಿ ಕಳೆದಾದ್ಮೇಲೆ ಬರುವಂತ ಇನ್ಕಮ್ 2,88,900 rupees ಏನಿದೆ, ದಟ್ ಶುಡ್ ಬಿ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಥವಾ ನೆಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತಾನು ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಈ ಪ್ರಾಬ್ಲಮ್ ಅಲ್ಲಿ ಒಂದು ಪಾಯಿಂಟ್ಸ್ ಒಂದೆರಡು ಪಾಯಿಂಟ್ಸ್ ಬಿಟ್ಟಿದೀವಿ. ಏನಪ್ಪಾ ಅಂದ್ರೆ ಅದು ನೋಟ್ಸ್ ಅಲ್ಲಿ ಕೊಟ್ಟಿದೀನಿ ನೋಡಿ. ಏನ್ ಬಿಟ್ಟಿದೀನಿ ಅಂತಂದ್ರೆ ನೋ ಡಿಡಕ್ಷನ್ ಈಸ್ ಅಲೋಡ್ ಫಾರ್ ಲಾಟ್ರಿ ಟಿಕೆಟ್ಸ್. ಸೊ ಯಾಕೆ ಅಂದ್ರೆ ಲಾಟ್ರಿ ಟಿಕೆಟ್ಸ್ ಆಲ್ಸೋ ಕೊಟ್ಟಿದ್ದ. ಸೊ ಅದನ್ನ ನಾವು ಅಲೋಯಬಲ್ ಎಕ್ಸ್ಪೆನ್ಸಸ್ ಅಂತ ಕರೆಯೋದಿಲ್ಲ. ನಾನು ಮೊದಲೇ ಹೇಳಿದ್ದೀನಿ. ಸೊ ಯಾವ್ಯಾವ್ದು ಅಲೋಯಬಲ್ ಎಕ್ಸ್ಪೆನ್ಸಸ್, ಯಾವ್ಯಾವ್ದೇ ನಾಟ್ ಅಲೋಯಬಲ್ ಎಕ್ಸ್ಪೆನ್ಸಸ್ ಅಂತ ಮೊದಲೇ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಹಾಗಾಗಿ ದಿಸ್ ಈಸ್ ಆಲ್ಸೋ ನೋ ಡಿಡಕ್ಷನ್, ಇದು ಕೊಡಬಾರ್ದು. ನೆಕ್ಸ್ಟ್ ಒಂದು ಬ್ಯಾಂಕ್ ಚಾರ್ಜಸ್ ಫಾರ್ ಕಲೆಕ್ಟಿಂಗ್ ಡಿವಿಡೆಂಡ್ಸ್ ಫ್ರಮ್ ಇಂಡಿಯನ್ ಕಂಪನಿ. ಸೊ ದಟ್ ಈಸ್ ಎಕ್ಸಮ್ಟೆಡ್ ಇನ್ಕಮ್ ಅಲ್ವಾ. ಸೊ ಅದಕ್ಕೆ ಆರ್ ನಾಟ್ ಕನ್ಸಿಡರ್ ಸಿನ್ಸ್, ಯಾಕಂದ್ರೆ ಡಿವಿಡೆಂಡ್ ಆರ್ ಎಕ್ಸಮ್ಟೆಡ್ ಇನ್ಕಮ್ ಫ್ರಮ್ ಟ್ಯಾಕ್ಸ್, ಅದು ಎಕ್ಸಮ್ಟ್ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ ಆಲ್ಸೋ ನೀಡ್ ನಾಟ್ ಟು ಟೇಕ್ ಇನ್ ಟು ಕನ್ಸಿಡರ್. ಸೊ ದಿಸ್ ಇಸ್ ಅ ಪ್ರಾಬ್ಲಮ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ, ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕೇಳಿರುವಂತ ಪ್ರಾಬ್ಲಮ್. ಓಕೆ, ಇನ್ನ ಒಂದು ಪ್ರಾಬ್ಲಮ್ ಅನ್ನ ನೋಡಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಲೆಟ್ ವಿ ಸ್ಟಾರ್ಟ್ ಅದರ್ ಪ್ರಾಬ್ಲಮ್. ಸೊ ಲುಕ್ ಇನ್ ಟು ಪ್ರಾಬ್ಲಮ್ ಆಲ್ ಆಫ್ ಯು ಪ್ಲೀಸ್. ಸೊ 2018 ಅಲ್ಲಿ ನಮಗೆ ಕೊಟ್ಟಿರುವಂತ ಪ್ರಾಬ್ಲಮ್ ಬೆಂಗಳೂರು ಯೂನಿವರ್ಸಿಟಿ. ಸೊ ಪ್ರಾಬ್ಲಮ್ ಹಿಂಗಿದೆ. ಶ್ರೀ ಸೂರ್ಯ has the following investment for the year ended 31/3/2019. 20,000 rupees units of UTI, Unit Trust of India, in income received. 80,000 rupees in post office bank account, which earns the interest at 5% per annum. 80,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಟ್ ದ ರೇಟ್ ಆಫ್ 5%. 72,000 rupees 10% tax free debentures of Mysore Municipal Corporations. 14% Karnataka State Electricity Board bonds 30,000 rupees. 50,000 rupees fixed deposits with the Canara Bank Mysore 8% per annum. Compute the income from sources of Sri Surya from the above investments for the assessment 2019-20. So ನಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಸೇಮ್ ಫಾರ್ಮ್ಯಾಟ್ ತಗೋಬೇಕು. ಸೊ ಇಲ್ಲಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡುವಂತದ್ದು ಪ್ರಯತ್ನ ಮಾಡೋಣ. ಸೊ 1 by 1 ಪಾಯಿಂಟ್ಸ್ ತಗೋತಾ ಹೋಗೋಣ. ಸೊ ಫಸ್ಟ್ ಇನ್ಕಮ್ ಫ್ರಮ್ UTI. ಸೊ ಯೂನಿಟ್ಸ್ ಆಫ್ UTI ಇಂದ ಬಂದ್ರೆ ದಟ್ ಈಸ್ ಆಲ್ಸೋ ಎಕ್ಸಮ್ಟ್ ಆಗುತ್ತೆ. ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ಬರೋದು ಎಕ್ಸಮ್ಟೆಡ್ ಇನ್ಕಮ್ಸ್ ಅಲ್ಲಿ ಬರುತ್ತೆ. ಅಂಡರ್ ಸೆಕ್ಷನ್ 10 ಅಲ್ಲಿ ಇದು ಕಾಣಿಸ್ಕೊಳ್ಳುವಂತದ್ದು. ನೆಕ್ಸ್ಟ್ ನಂಬರ್ 2, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ಸೊ ಇದು ನಮಗೆ 80,000 rupees ಡೆಪಾಸಿಟೆಡ್ ಅಟ್ ದ ರೇಟ್ ಆಫ್ 5%. ಸೊ 8 5s 4 ಅಂತ ಬರುತ್ತೆ 40. ಸೊ ನಮಗೆ 4,000 rupees ಇಸ್ ದ ಅಮೌಂಟ್ ಬರುತ್ತೆ. ಅದರಲ್ಲಿ ಎಷ್ಟು ಎಕ್ಸಮ್ಟ್ ಇದೆ ಅಂತಂದ್ರೆ 3,500 ಫಾರ್ ಇಂಡಿವಿಜುವಲ್, 7,000 rupees ಫಾರ್ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಅಂತಿದೆ. ಸೊ ಇಂಟ್ರೆಸ್ಟ್ ಏನಾದ್ರು ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇಂದ ಬಂದ್ರೆ ಸೊ ಅದನ್ನ ನಾವು ಲೆಸ್ ಮಾಡಬೇಕಾಗುತ್ತೆ. 3,500, ರಿಮೈನಿಂಗ್ 500 ವಿಲ್ ಬಿ ಟ್ಯಾಕ್ಸಬಲ್. ಸೊ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಸುತ್ತೆ ಈ ಪಾಯಿಂಟ್. ನೆಕ್ಸ್ಟ್ interest on tax free debentures Mysore corporations. So 8,000 rupees available in the problem. So that should be directly taxable column ಅಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಬಾಂಡ್ಸ್ 4,200. that is also taxable income. So interest on fixed deposits 50,000 rupees at the rate of 8% they have made.
ಸೊ ಅದಕ್ಕೆ 8% ಕ್ಯಾಲ್ಕುಲೇಟ್ ಮಾಡಿದ್ರೆ 4000 rupees ಇಸ್ ದ ಗ್ರಾಸ್ ಇಂಟ್ರೆಸ್ಟ್ ಬರುತ್ತೆ ನಮಗೆ. ದಟ್ ಶುಡ್ ಬಿ ಟ್ಯಾಕ್ಸಬಲ್. ಅದನ್ನ ಕ್ಯಾಲ್ಕುಲೇಟ್ ಮಾಡಿದಿ, ಹೊರಗಡೆ ಕಾಲಮ್ ತಗೊಂಡಿದ್ದೀನಿ. ಈಗ ಎಲ್ಲ ಲಾಸ್ಟ್ ಕಾಲಮ್ ಟೋಟಲ್ ಮಾಡಿದ್ರೆ ನಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬರುತ್ತೆ 16,700. ಬಿಕಾಸ್ ದಿಸ್ ಈಸ್ ಎ ಇದೇ ಗ್ರಾಸ್ ಆಗಿರುತ್ತೆ, ಇದೇ ನೆಟ್ ಇನ್ಕಮ್ ಆಗಿರುತ್ತೆ ಈ ಪ್ರಾಬ್ಲಮ್ಗೆ. ಕಾರಣ ಯಾಕೆ ಅಂತಂದ್ರೆ ಬಿಕಾಸ್ ದೇರ್ ಇಸ್ ನೋ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಡಿಡಕ್ಷನ್ ಏನು ಇಲ್ದಿರೋದ್ರಿಂದ ದಟ್ ಶುಡ್ ಬಿ ಟ್ರೀಟೆಡ್ ಆಸ್ ಎ ಗ್ರಾಸ್ ಆಸ್ ವೆಲ್ ಆಸ್ ನೆಟ್ ಆರ್ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರೀಬಹುದು. ಸೊ ಇದು ಸೆಕ್ಷನ್ ಬಿ ಗೆ 2018 ಅಲ್ಲಿ ಕೇಳಿದಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ನ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಮ್ಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಕ್ಲಿಯರ್ ಆಗಿ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಪ್ರಾಬ್ಲಮ್ ಈ ತರ ಇದೆ, ಎಕ್ಸಾಮ್ ಪ್ರಾಬ್ಲಮ್ ಇದೂನು. ಪ್ರಾಬ್ಲಮ್ ಫ್ರಮ್ ದ ಫಾಲೋಯಿಂಗ್ ಇನ್ಕಮ್ಸ್ ಆಫ್ ಮಿಸ್ಟರ್ ಲಿಂಗರಾಜ್ ಫಾರ್ ದ ಇಯರ್ ಎಂಡೆಡ್ 31st/3/2019. ಕಂಪ್ಯೂಟ್ ಹಿಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. First point, director's fees 10,000, interest on bank deposit 3,000, income from undisclosed sources 12,000, winning from lotteries net 28,000, royalty on book return 8,000 rupees, income from lecture delivered 5,000 rupees. See, this is very very important point here because they have not mentioned in the problem. So different ಅಲ್ಲಿ ನಮಗೆ ಅವನು ಏನು ಮಾಡಿದಾನೆ ಅನ್ನೋದು ನಮ್ಗೆ ಹೇಳಿಲ್ಲ. ಸೊ ಹಾಗಾಗಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪಾಯಿಂಟ್ ತುಂಬಾ ಚೆನ್ನಾಗಿ ಗಮನಿಸ್ಕೊಳ್ಳಿ, ಕಸರ್ ಹೋಗುವಂತದ್ದು ನೋಡಿ. ಇನ್ಕಮ್ ಫ್ರಮ್ ಲೆಕ್ಚರ್ಸ್ ಡಿಲಿವರ್ಡ್. ಸೊ ಇದೇನ್ ಹೇಳ್ತಾ ಇದೆ ಅಂತಂದ್ರೆ, ಸೊ ಪರ್ಟಿಕ್ಯುಲರ್ ಆಗಿ ಒಂದೇ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಲೆಕ್ಚರ್ ಡಿಲಿವರ್ ಮಾಡ್ತಿದ್ದಾರೆ ಅಂತ ಅರ್ಥ ಇದು. ಯಾಕೆಂದ್ರೆ ಡಿಫ್ರೆಂಟ್ ಅಲ್ಲಿ ಏನೋ ಲೆಕ್ಚರ್ ಡಿಲಿವರ್ ಮಾಡಿದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದ್ರೆ ನೋಟ್ ಬರಿಬೇಕು ನೀವು. ಸೊ ವಾಟ್ ಯು ಟ್ರೀಟೆಡ್ ಏನ್ ಮಾಡ್ತೀರಾ ಅದು ನೋಟ್ ಬರಿಬೇಕಾಗತ್ತೆ. ಸೊ ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಟು ರಿಲೇಟಿವ್ಸ್ 7,000 rupees. Interest on tax-free debentures of a company net 3,600 rupees. Dividend from a cooperative society 8,000 rupees. Interest on post office saving bank account 500 rupees. Interest on central government securities 2,200 rupees. He paid 1,000 rupees for typing of the manuscript of the book. This is a complete ಆಗಿ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿರುವಂತ ಒಂದು ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ ನಾವು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ಸೊ ನಾವು ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಸೊಲ್ಯೂಷನ್ ಈ ತರ ಇದೆ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಅದರಲ್ಲಿ SSC, ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್, ರೆಸಿಡೆನ್ಸಿಯಲ್ ಸ್ಟೇಟಸ್, ಎವ್ರಿಥಿಂಗ್ ಯು ಹ್ಯಾವ್ ಟು ರೈಟ್. ಸೊ ಮೈ ಕನ್ವೀನಿಯನ್ಸ್ ಏಕ್ ನಾನು ಯಾವುದೇ ತರದ ಹೆಡ್ಡಿಂಗ್ಸ್ ಎಲ್ಲ ಬರೆದು ಮಾಡಿಲ್ಲ. ಸೊ ನೀವೆಲ್ಲ ಪ್ರಾಬ್ಲಮ್ಸ್ ನ ಬರಿಬೇಕಾದ್ರೆ ಸಾಲ್ವ್ ಮಾಡಬೇಕಾದ್ರೆ ಬರ್ಕೋಬೇಕಾಗತ್ತೆ. ಓಕೆ. ಸೊ ಈಗ ಫಸ್ಟ್ ಪಾಯಿಂಟ್ ನಮ್ಮ ತರ ಇದೆ, ಡೈರೆಕ್ಟರ್ಸ್ ಫೀಸ್ ಕಂಪ್ಲೀಟ್ಲಿ ಟ್ಯಾಕ್ಸಬಲ್. ಸೊ 10,000 rupees ಔಟರ್ ಕಾಲಮ್ ತಗೊಳ್ಳಿ. ಸೆಕೆಂಡ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್. ಇದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್, ಫಿಕ್ಸ್ಡ್ ಡೆಪಾಸಿಟ್. ಇದು ಸ್ವಲ್ಪ ಗಮನದಲ್ಲಿರಲಿ. ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಬೇರೆ, ಸೇವಿಂಗ್ ಬ್ಯಾಂಕ್ ಅಕೌಂಟ್ ಬೇರೆ. ಸೊ ಅವುಗಳು ಬಂದಾಗ ನಮಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 TTA ಅಲ್ಲಿ ಒಂದು ಎಕ್ಸಾಮ್ಷನ್ ಸಿಗುತ್ತೆ, ಅದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಬಂದಾಗ. ಸೊ ಫಿಕ್ಸ್ಡ್ ಡೆಪಾಸಿಟ್ ಗಾದ್ರೆ ಬರೋದಿಲ್ಲ, ಇದು ಸ್ವಲ್ಪ ಗಮನದಲ್ಲಿರಲಿ. ಸೇವಿಂಗ್ ಬ್ಯಾಂಕ್ ಅಕೌಂಟ್, ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಆರ್ ಕೋಆಪರೇಟಿವ್ ಬ್ಯಾಂಕ್ ಆರ್ ಬ್ಯಾಂಕ್, ಎನಿ ಬ್ಯಾಂಕ್ಸ್. ಸೊ ದಟ್ ಶುಡ್ ಬಿ 3,500 and 7,000. ಅಂಡ್ ಅಂಡರ್ ಸೆಕ್ಷನ್ 80 TTA ಅಲ್ಲಿ 10,000 rupees ಅನ್ನ ಕೊಡಬಹುದು. ಸೊ ಇಷ್ಟಕ್ಕೆಲ್ಲ ಅದು ಒಂದು ಡಿಡಕ್ಷನ್ಸ್ ಚಾಪ್ಟರ್ ಬಂದಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮಗೆ. ಬಟ್ ಇದು ಬ್ಯಾಂಕ್ ಡೆಪಾಸಿಟ್ ಆಗಿದೆ, ಇದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್. ಅಂದ್ರೆ ಇದು ಅನ್ಡಿಸ್ಕ್ಲೋಸ್ ಸೋರ್ಸ್ ಅಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಡೀಮ್ಡ್ ಇನ್ಕಮ್ ಅಂತ ಕರೀಬಹುದು, ಕಂಪ್ಲೀಟ್ಲಿ ಟ್ಯಾಕ್ಸಬಲ್. ನೆಕ್ಸ್ಟ್, ವಿನ್ನಿಂಗ್ ಫ್ರಮ್ ಲಾಟ್ರೀಸ್, ಇದು ನೆಟ್ ಅಂತ ಕೊಟ್ಟಿದ್ದ. ಸೊ ಗ್ರಾಸ್ ಅಪ್ ಮಾಡಬೇಕು. 28,000 rupees ಇಂಟು 100 divided by 70, 40,000 rupees ಬರುತ್ತೆ, ಅದು ಟ್ಯಾಕ್ಸಬಲ್. ಔಟರ್ ಕಾಲಮ್ ತಗೊಳ್ಳಿ. ರಾಯಲ್ಟಿ ಆನ್ ಬುಕ್ಸ್ 8,000 rupees ಇದೆ. ಸೊ ಅದನ್ನ ಅಲ್ಲೇ ಲೆಸ್ ಮಾಡಿದೆ ನಾನು, ಟೈಪಿಂಗ್ ಚಾರ್ಜಸ್. ಯಾಕೆ ಅಂತಂದ್ರೆ ಟೈಪಿಂಗ್ ಚಾರ್ಜಸ್ ರಿಲೇಟೆಡ್ ಟು ರಾಯಲ್ಟಿ ಆನ್ ಬುಕ್ಸ್ ಸಂಬಂಧಪಟ್ಟರು. ಆತರು ಬುಕ್ಸ್ ಬರೀತಿದ್ದಾರೆ, ಸೊ ಅದರಿಂದ ಅವನಿಗೆ ರಾಯಲ್ಟಿ ಬರುತ್ತೆ. ಯಾರಿಗೆ? ಆತರ್ಗೆ. ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗಿರುತ್ತೆ. ಅದಕ್ಕೆ ಮ್ಯಾನ್ಸ್ಕ್ರಿಪ್ಟ್ ಅವನು ಮಾಡೋದಕ್ಕೆ ಟೈಪಿಸ್ಟ್ಗೆ ಚಾರ್ಜಸ್ ಕೊಟ್ಟಿದ್ದಾರೆ 1,000 rupees. ದಟ್ ಶುಡ್ ಬಿ ಡಿಡಕ್ಟಬಲ್ ಅಮೌಂಟ್ ಆಗಿರುತ್ತೆ, ಅಲೋಯಬಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಿರುವಂತ ಐಟಮ್ ಅಲ್ಲೇ ನಾನು ಅದನ್ನು ಲೆಸ್ ಮಾಡಿದ್ದೀನಿ. ಸೊ 1,000 rupees ಲೆಸ್ ಮಾಡಿದ ಔಟರ್ ಕಾಲಮ್ಗೆ 7,000. ಸೊ ಅಂಡ್ ಅನದರ್ ಪಾಯಿಂಟ್ ಈಸ್ ಇನ್ಕಮ್ ಫ್ರಮ್ ಲೆಕ್ಚರ್ ಡಿಲಿವರ್ಡ್ ನಿಲ್ ಮಾಡಿದ್ದೀನಿ, ಬಿಕಾಸ್ ಇದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಕೆಲಸ ಮಾಡಿದ್ದೇನೆ ಅಂತ ನಾನು ಅದನ್ನ ಟ್ರೀಟ್ ಮಾಡಿದ್ದೀನಿ. ಸೊ ಇದು ಟ್ಯಾಕ್ಸಬಲ್ ಇನ್ ದ ಅಂಡರ್ ದ ಹೆಡ್ ಆಫ್ ಸ್ಯಾಲರಿ ಟ್ಯಾಕ್ಸಬಲ್ ಆಗುತ್ತೆ. ಸೊ ಅದನ್ನ ನಾವು ಲಾಸ್ಟ್ ಅಲ್ಲಿ ನೋಟ್ ಅನ್ನು ಬರೀಬಹುದು. ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಟು ರಿಲೇಟಿವ್ಸ್, ಫ್ರೆಂಡ್ಸ್ಗೆ ರಿಲೇಟಿವ್ಸ್ ಲೋನ್ ಕೊಟ್ಟಿದ್ದಾನೆ, ಅದರಿಂದ ಬಡ್ಡಿ ತಗೋತಿದ್ದಾನೆ, 7,000 rupees ಬರ್ತಿದೆ. ದಟ್ ಈಸ್ ಆಲ್ಸೋ
ಅಂಡರ್ ದ ಹೆಡ್ ಆಫ್ ಅದರ್ ಸೋರ್ಸಲ್ ಟ್ಯಾಕ್ಸಬಲ್ ಆಗುತ್ತೆ. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅವನು ನೆಟ್ ಅಂತ ಕೊಟ್ಟಿದ್ದ 3600 ಇಂಟು 100/90. ಸೊ ಡಿಬೆಂಚರ್ಸ್ಗೆ ಇಂಟ್ರೆಸ್ಟ್ಗೆಲ್ಲ 10% TDS ಆಗಿರುತ್ತೆ. ಸೊ ದಟ್ ಶುಡ್ ಬಿ ಕನ್ವರ್ಟ್ ಇಂಟು ಗ್ರಾಸ್ ಅಪ್ ಮಾಡಿದಾಗ 4000 rupees ವಿಲ್ ಬಿ ಕಮ್ಸ್. ಸೊ ಅದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ, ಅದು 8000 rupees ನಾವು ಟ್ಯಾಕ್ಸಬಲ್ ಕಾಲಮ್ ಅಂತ ತಗೋಬೇಕು. ನೆಕ್ಸ್ಟ್ ಪಾಯಿಂಟ್ ನಮಗೆ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ಸಿ post office saving bank account under section 10 subsection 15 because 500 rupees amount is less than 3500 idre that should be complete agi full amount exempt agutte. More than 3500 for individual ittu antandre 3500 rupees less ಮಾಡಿ balance amount will be tax ಮಾಡಿ. ಜಾಯಿಂಟ್ ಅಕೌಂಟ್ ಏನಾದರೂ ಆಗಿತ್ತು ಅಂದ್ರೆ 7000 rupees ಲೆಸ್ ಮಾಡಿ ಆಮೇಲೆ ಮೇಲೆ ಇರುವಂತ more than 7000 rupees ಅಮೌಂಟ್ ಏನಿರುತ್ತೆ ಅದನ್ನ ಟ್ಯಾಕ್ಸ್ ಮಾಡಿ. ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಸ್ವಲ್ಪ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15 ಅನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಇಂಟ್ರೆಸ್ಟ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 2200 rupees ಅವೈಲಬಲ್, ದಟ್ ಶುಡ್ ಬಿ ಟ್ಯಾಕ್ಸಬಲ್, ಟ್ಯಾಕ್ಸ್ ಮಾಡಿ. ಸೊ ಫೈನಲಿ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ವಿ ವಿಲ್ ಗೆಟ್ 93,200 rupees ನಮಗೆ ಸಿಗತ್ತೆ. ಸೊ ಇಷ್ಟು ನಮಗೆ ಯಾಕೆ ಅಂದ್ರೆ ಇಲ್ಲಿ ಟ್ಯಾಕ್ಸಬಲ್ ಇನ್ಕಮ್ ನೇರವಾಗಿ ಯಾಕೆ ಬಂದ್ಬಿಡ್ತು ಅಂದ್ರೆ ವೆರಿ ವೆಲ್, ಯಾಕೆ ಅಂತಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ನಮಗೆ ಇಲ್ಲ. ಸೊ ಹಾಗಾಗಿ ನಮಗಿದು ಕಂಪ್ಲೀಟ್ ಆಗಿ ಬಂದಿದ್ದ ಅಮೌಂಟ್ ನ ಟ್ಯಾಕ್ಸಬಲ್ ಅಂತ ನಾವು ಕರಿಬೇಕಾಗುತ್ತೆ. ಸೊ ಇಷ್ಟು ನಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಲೆಸನ್ ಆಗಿರುತ್ತೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.